ಸ್ನೇಹಿತರೆ, ಹಾಗೂ 6ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ 6ಕೆ ಕ್ಲಾಸ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಕುತೂಹಲ ವಿಜ್ಞಾನದ ಘಟಕವಾದಂತಹ ಅಧ್ಯಾಯ 7 ತಾಪ ಮತ್ತು ಅದರ ಮಾಪನ ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ 6ನೇ ತರಗತಿಯ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತಕ್ಕಂಥದ್ದು. ಈಗ ತಾಪ ಮತ್ತು ಅದರ ಮಾಪನ ಈ ಘಟಕವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ತಾಪದ ಬಗ್ಗೆ ತಿಳ್ಕೊಳ್ಳೋಣ. ತಾಪ ಅಂದ್ರೆ ಏನು? ಟೆಂಪ್ರೇಚರ್. ಇಂಗ್ಲಿಷ್ನಲ್ಲಿ ಇದಕ್ಕೆ ಟೆಂಪ್ರೇಚರ್ ಅಂತ ಕರೆಯಲಾಗ್ತದೆ. ತಾಪ ಅಂದ್ರೆ ಯಾವುದೇ ಒಂದು ವಸ್ತು ಇರ್ಬೋದು, ಅದು ಬಿಸಿಯಾಗಿ ಇರತಕ್ಕಂಥ ವಸ್ತು ಇರ್ಬೋದು, ತಂಪಾಗಿರ್ತಕ್ಕಂಥ ವಸ್ತು ಇರ್ಬೋದು. ಅದಕ್ಕೆ ಅಥವಾ ತಾಪ ಅಂದ್ರೆ ಒಂದು ವಸ್ತುವಿನ ಬಿಸಿ ಅಥವಾ ತಂಪನಿನ ಮಟ್ಟ ಆಗಿರ್ತದೆ. ಅದಕ್ಕೆ ಅಥವಾ ಒಂದು ವಸ್ತುವಿನ ತಾಪವು ಆ ವಸ್ತುವಿನ ಬಿಸಿಯ ಅಥವಾ ತಂಪಿನ ವಿಶ್ವಾಸಾರ್ಹ ಮಾಪನವಾಗಿರ್ತದೆ. ಅಂದ್ರೆ ಬಿಸಿಯ ಮತ್ತು ತಂಪಾಗಿರ್ತಕ್ಕಂಥ ಅದರ ಅನುಭವವನ್ನ ನಾವು ಏನ್ ಕರಿತೀವಿ? ತಾಪ ಅಂತ ಕರೆಯಲಾಗ್ತದೆ, ಟೆಂಪ್ರೇಚರ್ ಅಂತ ಕರಿತೇವೆ. ಬಿಸಿಯಾದ ವಸ್ತು ತಂಪಾದ ವಸ್ತುಗಿಂತ ಯಾವಾಗಲೂ ಹೆಚ್ಚಿನ ತಾಪವನ್ನ ಹೊಂದಿರ್ತದೆ. ಈ ಟೆಂಪ್ರೇಚರ್ ತಾಪವನ್ನ ಅಳತೆ ಮಾಡಕ ತಾಪಮಾಪಕವನ್ನ ಯೂಸ್ ಮಾಡ್ತಾರೆ. ತಾಪವನ್ನ ಅಳೆಯುವ ಸಾಧನವನ್ನ ತಾಪಮಾಪಕ, ಥರ್ಮಾಮೀಟರ್, ಟೆಂಪ್ರೇಚರ್ ಅನ್ನ ಇರ್ತಕ್ಕಂಥದ್ದು. ನೋಡಿ, ಯಾವುದೇ ಒಂದು ವಸ್ತುವಿನ ತಾಪಮಾನ ಇರ್ಬೋದು, ನೀರಿಂದ ಇರ್ಬೋದು, ಮಂಜುಗಡ್ಡೆ ಇರಬಹುದು, ಮತ್ತೆ ಯಾವುದೇ ವಸ್ತು ಇರ್ಬೋದು, ಅದರ ತಾಪವನ್ನು ಅಳಿಬೇಕಾರ ಆ ತಾಪವನ್ನು ಅಳಿತಕ್ಕಂಥ 3 ಮಾಪಕಗಳು, ತಾಪವನ್ನು ಅಳತೆ ಮಾಡತಕ್ಕಂಥ 3 ಮಾಪಕಗಳು ಅಂದ್ರೆ ಒಂದು ಸೆಲ್ಸಿಯಸ್ ಮಾಪಕ ಇರ್ತದೆ, ಎರಡನೇದು ಫ್ಯಾರನ್ಹೀಟ್ ಮಾಪಕ ಇರ್ತದೆ, ಮೂರನೇದು ಕೆಲ್ವಿನ್ ಮಾಪಕ. 3 ಮಾಪಕ ಬಳಕೆ ಮಾಡಿ ನಾವು ತಾಪವನ್ನ ಅಳಿತೇವೆ. ಇನ್ನ ತಾಪದ ಏಕಮಾನಗಳು. ತಾಪದನ್ನ ಅಳತೆ ಮಾಡ್ಬೇಕಾದ್ರೆ ತಾಪದಲ್ಲಿ ಪ್ರಮುಖವಾಗಿ 3 ಏಕಮಾನಗಳಲ್ಲಿ ಅಳಿತಾವೆ. ತಾಪ ಒಂದು ಡಿಗ್ರಿ ಸೆಲ್ಸಿಯಸ್ದಾಗ ಅಳಿತಾವು, ಎರಡನೇದು ಡಿಗ್ರಿ ಫ್ಯಾರನ್ಹೀಟ್ ಅಳಿತಾವು, ಮೂರನೇದು ಕೆಲ್ವಿನ್ಗಳಲ್ಲಿ ಅಳಿತಾವು. ಡಿಗ್ರಿ ಸೆಲ್ಸಿಯಸ್ ಅನ್ನ ಸಿ ದಿಂದ ಸೂಚಿಸ್ತೇವೆ, ಡಿಗ್ರಿ ಫ್ಯಾರನ್ಹೀಟ್ ಅನ್ನ ಡಿಗ್ರಿ ಎಫ್ ನಿಂದ ಸೂಚಿಸಲಾಗ್ತದ, ಇನ್ನು ಕೆಲ್ವಿನ್ ಅನ್ನ ಕೆ ನಿಂದ ಸೂಚಿಸಲಾಗ್ತದ. ಹೀಗೆ ತಾಪವನ್ನು ಅಳತೆ ಮಾಡ್ತಕ್ಕಂಥದ್ದು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್, ಕೆಲ್ವಿನ್. ಇನ್ನ ತಾಪದ ಅಂತಾರಾಷ್ಟ್ರೀಯ ಏಕಮಾನ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್, ಅದರ ಏಕಮಾನ ಕೆಲ್ವಿನ್ಗಳಲ್ಲಿ ಅಳಿತಾವು. ಏನಿತ್ತು? ಕೆಲ್ವಿನ್ಗಳಲ್ಲಿ ಅಳೆಯಲಾಗ್ತದ. ನೆಕ್ಸ್ಟ್ ಬರ್ತಕ್ಕಂಥದ್ದು ತಾಪಮಾಪಕದ ವಿಧಗಳು. ತಾಪಮಾಪಕದಲ್ಲಿ ಪ್ರಮುಖವಾಗಿ 2 ವಿಧಗಳು ಮಾಡ್ತವು. ವೈದ್ಯಕೀಯ ತಾಪಮಾಪಕ, ಇನ್ನೊಂದು ಪ್ರಯೋಗಶಾಲಾ ತಾಪಮಾಪಕ ಅಂತ ಕರೆಯಲಾಗ್ತದೆ. ನೋಡಿ, ವೈದ್ಯಕೀಯ ತಾಪಮಾಪಕದಲ್ಲಿ ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಬೇರೆ, ಸಾಮಾನ್ಯವಾಗಿರ್ತಕ್ಕಂಥ ತಾಪಮಾಪಕನ ಬೇರೆ ಆಗಿರ್ತದ. ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಡಿಜಿಟಲ್ ತಾಪಮಾಪಕ, ಆಮೇಲೆ ಪ್ರಯೋಗಶಾಲೆಯಲ್ಲಿ ಬಳಕೆ ಮಾಡ್ತಕ್ಕಂಥ ತಾಪಮಾಪಕವನ್ನ ಇಲ್ಲಿ ಕೊಡಲಾಗಿದೆ, ಚಿತ್ರಗಳನ್ನ ಕೊಡಲಾಗಿದೆ. ಇನ್ನು ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕ ಅಂದ್ರೆ ಏನು? ನೋಡ್ರಿ, ವೈದ್ಯಕೀಯ ತಾಪಮಾಪಕ ಅಂದ್ರೆ ಮಾನವನ ದೇಹದ ಉಷ್ಣತೆಯನ್ನ ಅಳತೆ ಮಾಡಲು, ಯಾವುದೇ ದೇಹ ಪ್ರಾಣಿ ಇರ್ಬೋದು, ಪ್ರಾಣಿಗಳ ದೇಹದ ಉಷ್ಣತೆಯನ್ನ ಅಳತೆ ಮಾಡಕ ಬಳಕೆ ಮಾಡ್ತಕ್ಕಂಥ ಒಂದು ತಾಪಮಾಪಕನ ವೈದ್ಯಕೀಯ ತಾಪಮಾಪಕ ಆಗಿರ್ತದ. ಇನ್ನು ಆರೋಗ್ಯವಂತ ವಯಸ್ಕ ಮಾನವನ ಸಾಮಾನ್ಯ ತಾಪಮಾನ, 37 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದ. ಅದನ್ನು ಪ್ಯಾರಾನೀಟ್ಗಳಲ್ಲಿ ಹೇಳಿದಾಗ 98.6 ಡಿಗ್ರಿ ಪ್ಯಾರಾನೀಟ್ ಎಂದು ತೆಗೆದುಕೊಳ್ಳಲಾಗ್ತದ. ಇನ್ನು ಪ್ರಯೋಗಶಾಲಾ ತಾಪಮಾಪಕದ ಸಾಮಾನ್ಯವಾಗಿರ್ತಕ್ಕಂಥದ್ರ ವ್ಯಾಪ್ತಿ ಎಷ್ಟಿರ್ತದೆ? ತಾಪದ ವ್ಯಾಪ್ತಿ ಎಷ್ಟಿರ್ತದೆ ಅಂದ್ರೆ -10 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡ್ಕೊಂಡು 110 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರ್ತದೆ. -10 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡ್ಕೊಂಡು 110 ಡಿಗ್ರಿ ಸೆಲ್ಸಿಯಸ್ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಇರ್ತಕ್ಕಂಥದ್ದು. ಇನ್ನ ನಾವು ನಮ್ಮ ದೇಹದ ತಾಪಮಾನ ಅಳತೆ ಮಾಡ್ಬೇಕಾದ್ರೆ ಡಿಜಿಟಲ್ ತಾಪಮಾಪಕ ಇರ್ತದ, ಅಥವಾ ಇನ್ನೊಂದು ವೈದ್ಯಕೀಯ ತಾಪಮಾಪಕ ಇರ್ತಕ್ಕಂಥದ್ದು. ಅದರಲ್ಲಿ ಡಿಜಿಟಲ್ ತಾಪಮಾಪಕವನ್ನ ಬಳಕೆ ಮಾಡ್ಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಏನಂದ್ರೆ
ತಾಪಮಾಪಕದ ಸೂಚನಾ ಕೈಪಿಡಿಯನ್ನ ಓದಿ ನಂತರ ಮಾಪನವನ್ನು ಬಳಸಬೇಕು. ಅಂದ್ರೆ ಮೊದಲು ತಾಪಮಾಪಕ ಸೂಚನಾ ಫಲಕ ಎಲ್ಲಿದೆ, 0 ಡಿಗ್ರಿ ಸೆಲ್ಸಿಯಸ್ ಆಯ್ತು ಇಲ್ಲೋ ಅಥವಾ ಎಷ್ಟು ಡಿಗ್ರಿ ಸೆಲ್ಸಿಯಸ್ ನೋಡಿ ಆಮೇಲೆ ತಾಪಮಾಪಕವನ್ನು ಬಳಕೆ ಮಾಡಬೇಕಾಗ್ತದೆ. ಎರಡನೇದು, ತಾಪಮಾಪಕದ ತುದಿಯನ್ನ ಬಳಕೆಯ ಮೊದಲು ನಂತರ ಸಾಬೂನಿಂದ ಬಳಸಿ ನೀರಿನಿಂದ ತೊಳೆಯಬೇಕು. ಸಾಬೂನಿನಿಂದ ಬಳಸಿ ಸಾಬೂನು ಹಚ್ಚಿ ತೊಳೆದ ನಂತರ ನೀರಿಂದ ಬಳಕೆ ಮಾಡಬೇಕು. ತೊಳೆಯುವಾಗ ಪ್ರದರ್ಶಕದಂತಹ ಡಿಜಿಟಲ್ ತಾಪ ಭಾಗವು ನೀರಿನ ಸಂಪರ್ಕಕ್ಕೆ ಬರದಂತೆ ನಾವು ಕಾಳಜಿ ವಹಿಸಬೇಕು. ಅಂದ್ರೆ ಏನು ಮೇಲಿನ ಪರದೆ ಇರ್ತದೆ ಡಿಜಿಟಲ್ ಮಾಪಕ, ಅದು ಏನ್ ಮಾಡಬಾರ್ದು, ನೀರಿಗೆ ಸಂಪರ್ಕ ಬರಬಾರ್ದು. ಇನ್ನು ಬಳಸುವಾಗ ತಾಪಮಾಪಕ ತುದಿ ಭಾಗವನ್ನ ಹಿಡಿದುಕೊಳ್ಬೇಕಾಗ್ತದೆ. ತುದಿ ಭಾಗವನ್ನು ಹಿಡಿದುಕೊಂಡು ನಾವು ಅದನ್ನ ಬಳಕೆ ಮಾಡಬೇಕಾಗ್ತದೆ. ಇನ್ನು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸುವಾಗ ತೆಗೆದುಕೊಳ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳೇನೆಂದ್ರೆ, ಒಂದೇದು, ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗ್ತದ. ಯಾವುದಾದ್ರೂ ಕಠಿಣ ವಸ್ತುವಿಗೆ ಬಡದ್ರ ಅದು ಮುರಿಯಬಹುದು. ಅದನ್ನ ಬುರುಡೆಯಿಂದ ಹಿಡಿಯಬೇಕಾಗ್ತದೆ. ಅದನ್ನ ಹಿಡಿಬೇಕು, ನಾವು ಬುರುಡೆಯಿಂದ ಹಿಡಿಬೇಕಾಗ್ತದೆ. ಇವು ಮುನ್ನೆಚ್ಚರಿಕೆ ಕ್ರಮಗಳು. ಇನ್ನ ಪ್ರಯೋಗಶಾಲಾ ತಾಪಮಾಪಕ. ಪ್ರಯೋಗಶಾಲಾ ತಾಪಮಾಪಕದ ರಚನೆಯನ್ನು ತಿಳ್ಕೊರೋಣ. ಪ್ರಯೋಗಶಾಲಾ ತಾಪಮಾಪಕ ಉದ್ದವಾದ, ಕಿರಿದಾದ, ಏಕರೂಪದ ಗಾಜಿನ ಕೊಳವೆಯನ್ನ ಹೊಂದಿರ್ತದ. ಕೊಳವೆಯ ಒಂದು ತುದಿಯಲ್ಲಿ ಒಂದು ದ್ರವವನ್ನು ಹೊಂದಿರತಕ್ಕಂಥ ಬುರುಡೆ ಇರ್ತಕ್ಕಂಥದ್ದು. ಬುರುಡೆಯ ಹೊರಗೆ ಮತ್ತು ಕೊಳವೆಯಲ್ಲಿ ದ್ರವವಾದ ಕಿರಿದಾದ ಸ್ತಂಭವನ್ನ ಕಾಣಬಹುದು. ಕೊಳವೆಯ ಉದ್ದಕ್ಕೂ ಸೆಲ್ಸಿಯಸ್ ಮಾಪನವನ್ನ ಗುರುತಿಸಲಾಗಿದೆ. ತಾಪದಲ್ಲಿನ ಬದಲಾವಣೆಯೊಂದಿಗೆ ದ್ರವವು ಸ್ತಂಭದೊಳಗೆ ಏರ್ತದ ಅಥವಾ ಇಳಿತದ. ಅಂದ್ರೆ ಟೆಂಪರೇಚರ್ ಏನಾಗ್ತದ, ತಾಪದ ಬದಲಾವಣೆಗೆ ಒಮ್ಮೆ ತಾಪಮಾಪಕ ಏರೋದು ಇಳಿದಾಗ್ತದ. ಇನ್ನ ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಿ ತಾಪವನ್ನು ಅಳಿತಕ್ಕಂಥ ಸರಿಯಾದ ವಿಧಾನವನ್ನ ಇಲ್ಲಿ ನೋಡಬಹುದು. ನೋಡ್ರಿ, ಪ್ರಯೋಗಶಾಲಾ ತಾಪಮಾಪಕ ಇಲ್ಲಿ ನೋಡಿದಾಗ ಮಧ್ಯದಲ್ಲಿರ್ತಕ್ಕಂಥ ಪಾದರಸದ ಮಟ್ಟ ನಂತರ 0ದಿಂದ ಏರ್ಕೋತಾ ಹೋಗ್ತದೆ. ಬೆಚ್ಚಗಿನ ನೀರಿನಲ್ಲಿಟ್ಟಾಗ ತಾಪವನ್ನು ನೀರಿನಲ್ಲಿ ಮುಳುಗಿಸಿದಾಗ ಅದರ ಬುರುಡೆ ಬೀಕರ್ನ ತಳಭಾಗ ಅಥವಾ ಬದಿಗಳನ್ನು ಸ್ಪರ್ಶಿಸಬಾರ್ದದ. ಸ್ಪರ್ಶಿಸಿದರೆ ಸರಿಯಾದ ತಾಪ ತಿಳಿಯಲ್ಲ. ಇನ್ನು ತಾಪಮಾಪಕನ ಲಂಬವಾಗಿ ಹಿಡಿದುಕೊಳ್ಬೇಕಾಗ್ತದೆ, ಅದನ್ನ ಓರೆಯಾಗಿಸಬಾರ್ದು. ತಾಪಮಾಪಕವು ನೀರಿನಲ್ಲಿ ಮುಳುಗಿರುವಾಗ ಮಾತ್ರ ತಾಪವನ್ನ ಗುರುತಿಸಿಕೊಳ್ಬೇಕಾಗ್ತದೆ. ತಾಪವನ್ನ ಗುರುತಿಸುವಾಗ ಕಣ್ಣು ನೇರವಾಗಿ ದ್ರವ ಸ್ತಂಭದ ಮಟ್ಟಕ್ಕೆ ಇರಬೇಕಾಗ್ತದೆ. ಇಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ, ಆ ರೀತಿ ನಾವು ಇರಬೇಕಾಗ್ತದೆ. ನೀರಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು. ನೋಡ್ರಿ, ನೀರನ್ನ ಕರಗುವ ಬಿಂದು ಕುದಿಯುವ ಬಿಂದು ಕಂಡಿಬೇಕಾದ್ರೆ ಒಂದು ಆಧಾರ ಸ್ತಂಭವನ್ನು ತೆಗೆದುಕೊಂಡು ಆಧಾರ ಸ್ತಂಭಕ್ಕೆ ಚಿತ್ರದಲ್ಲಿರುವಂತೆ ಸಲಕರಣೆ ಜೋಡಿಸಬೇಕು. ಆಮೇಲೆ ಬೀಕರ್ನಲ್ಲಿ ಮಂಜುಗಡ್ಡೆ ಚೂರನ್ನು ತೆಗೆದುಕೊಂಡು ಪ್ರಯೋಗಶಾಲಾ ತಾಪಮಾಪಕ ಜೋಡಿಸಿದಾಗ ನೀರು ಕುದಿಯುವಾಗ ಅಥವಾ ಮಂಜುಗಡ್ಡೆ ಆಗುವಾಗ, ಕುದಿಯೋದು ಚಿತ್ರದ, ಆಮೇಲೆ ಕರಗೋದ. ಮೊದಲ ಮಂಜುಗಡ್ಡೆ ಹಾಕೊಂಡಾಗ ತಾಪಮಾನ ನೋಡ್ರಿ 0 ಡಿಗ್ರಿ ಸೆಲ್ಸಿಯಸ್ ಬರ್ತದೆ. ಅದಕ್ಕೆ ನೀರಿನ ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಅದ ಕುದಿಯುವ ನೀರಿನಲ್ಲಿ ಪ್ರಯೋಗಶಾಲಾ ತಾಪಮಾಪಕವನ್ನು ನಾವು ಹಾಕಿದಾಗ ಇಲ್ಲಿ ನೀರು ಕುದಿಯಾಕತ್ತಾರ 100 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಇದು ತಾಪ ಸ್ಥಿರವಾಗಿರ್ತದೆ. ಆದ್ರಿಂದ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. 100 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ಹವಾಮಾನದ ತಾಪದ ಇಳಿತವನ್ನ ಕಂಡಿಡ್ತಕ್ಕಂಥದ್ದು ವಾಯುತಾಪ. ಹವಾಮಾನದ ತಾಪದ ಇಳಿತವನ್ನ ಕಂಡಿಡ್ತಕ್ಕಂಥದ್ದು ವಾಯುತಾಪ ಬಳಕೆ ಮಾಡ್ತೀವಿ. ಅದು ಈ ರೀತಿಯಾಗಿರ್ತದೆ. ಅಂದ್ರೆ ಈ ಪ್ರದೇಶದಲ್ಲಿ ಉಷ್ಣಾಂಶ ಎಷ್ಟದ ಕಂಡಿಡ್ಬೇಕಾರ ವಾಯುತಾಪಕವನ್ನು ಬಳಕೆ ಮಾಡಿ ನಾವು ಅದನ್ನು ಕಂಡುಹಿಡಿಯಲಾಗ್ತದೆ. ಅಣ್ಣಾಮನಿಯವರ ಬಗ್ಗೆ ತಿಳ್ಕೊಂಡು, ಅಣ್ಣಾಮನಿಯವರು ಒಬ್ಬರು ಭಾರತೀಯ ವಿಜ್ಞಾನಿ, ಭಾರತದ ಹವಾಮಾನ ಮಹಿಳೆ ಎಂದು ಇವರನ್ನು ಕರೀತಾರೆ. ಭಾರತದ ಹವಾಮಾನದ ಮಹಿಳೆ ಅಂತ ಇವರನ್ನು ಕರೀತಾರೆ. ಯಾಕಂದ್ರೆ ಇವರು ಹೆಚ್ಚಿನ ಸಂಖ್ಯೆಯ ಹವಾಮಾನ ಮಾಪನದ ಉಪಕರಣಗಳನ್ನ ಕಂಡುಹಿಡಿದರು ಮತ್ತು ನಿರ್ಮಿಸಿದರು.
ಇದು ಅಂತಹ ಸಾಧನೆಗಳಿಗಾಗಿ ಇತರ ರಾಷ್ಟ್ರಗಳ ಮೇಲಿನ ಭಾರತದ ಅವಲಂಬನೆಯನ್ನು ಕಡಿಮೆ ಮಾಡಿತು. ಭಾರತದಲ್ಲಿ ಪವನಶಕ್ತಿ ಮತ್ತು ಸೌರಶಕ್ತಿಯನ್ನು ಬಳಸುವ ಸಾಧ್ಯತೆಗಳನ್ನು ಅವರು ಅನ್ವೇಷಿಸಿದರು. ಅವರ ಕಾರ್ಯವು ಭಾರತವು ನವೀಕರಿಸಬಹುದಾದ ಇಂಧನದಲ್ಲಿ ಜಾಗತಿಕ ನಾಯಕರಲ್ಲಿ ಒಬ್ಬರಾಗಲು ಸಹಾಯ ಮಾಡಿತು. ಆದ್ದರಿಂದ ಅವರನ್ನು ಭಾರತದ ಹವಾಮಾನ ಮಹಿಳೆ ಅಂತ ಕರೆಯಲಾಗ್ತದೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸು. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು